ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಗಿಲ್ಲಿ ಗೆದ್ದಿರೋದ್ರಿಂದ. ಒಂದು ಹಳ್ಳಿ ಹುಡುಗ ಹೋಗಿ ಇಷ್ಟು ಫೇಮಸ್ ಆಗಿ ಎಲ್ಲ ಕನ್ನಡ ಜನತೆಗೆಲ್ಲ ಒಂದು ದಟ್ಪುರದ ಹುಡುಗ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾನೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಗೆಲ್ತಾನೆ ಅಂತ. ಅಯ್ಯೋ ಬೇಗ ಬಂದ್ಬಿಡ್ತಾನೆ ಇವನು ಅನ್ಕೊಂಡಿದ್ವಿ ನಾವು. ಇಷ್ಟು ಫಿನಾಲೆಗೆ ಬಂದು ಒಂದು ಹೆಸರು ತಗೋತಾನೆ ಅಂತ ಗೊತ್ತಿರಲಿಲ್ಲ ಸರ್. ನಿಜವಾಗ್ಲೂ ಕಾಮಿಡಿ ಮಾಡ್ಕೊಂಡೆ ಇಷ್ಟು ವಿನ್ನರ್ ಆದ್ನಲ್ಲ, ಅದೇ ತುಂಬಾ ಖುಷಿ ಆಗ್ತಾ ಇರೋದು. ಅಯ್ಯೋ ಅಪ್ಪ ನೋಡ್ದಾಗೆಲ್ಲ ಅನಿಸ್ತಿತ್ತು, ಅಯ್ಯೋ ಏನಪ್ಪ ಹಿಂಗಾಡ್ತಾನೆಲ್ಲ, ಬಂದನ ಗೆದ್ದನ ಅಂತ ಇದ್ವಿ. ಕಾಮಿಡಿ ಮಾಡ್ಕೊಂಡೆ ಚೆನ್ನಾಗಿ ಇಂಪ್ರೂವ್ ಆಗಿ ಚೆನ್ನಾಗಿ ಗೆದ್ದಿದ್ದಾನೆ ಸರ್. ತುಂಬಾ ಖುಷಿಯಾಗಿದೆ. ಅಯ್ಯೋ ಯಾಕೆ ಹೇಳ್ತೀರಾ, ಗೆದ್ದು ಬಂದವನಲ್ವಾ, ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮ್ಗೂ. ಗೆದ್ದು ಬಂದಿದ್ದಕ್ಕೆ ಖುಷಿ ಅಷ್ಟೇ. ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನಮ್ಮೂರು ಹುಡುಗ, ನಮ್ಮನೆ ಹುಡುಗ, ನಮ್ಮನೆ ಹುಡುಗ ಅನ್ನಕ್ಕಿಂತ ಜನಗಳ ಹುಡುಗ, ಕರ್ನಾಟಕ ಹುಡುಗ. ಖುಷಿ ಆಯ್ತು ಸರ್. ಗೊತ್ತಿರ್ಲಿಲ್ಲ ಸರ್, ನಮ್ಮ ಊರ ಹೆಸರು ಮುಂದೆ ತಂದಲ್ಲ, ಅದೇ ತುಂಬಾ ಖುಷಿ. ಈಗ ಯಾರ ಊರವ್ರು ಅಂದ್ರೆ ಈಗ ದಡ್ಪುರದವ್ರು, ಗಿಲ್ಲಿ ಊರವ್ರು ಅಂದ್ರೆ ನಮ್ಗೊಂದು ಖುಷಿ ಆಯ್ತು ಸರ್. ಗೆದ್ದು ಬತ್ತಾನೆ ಅಂತ ಒಂದು ಇದಿತ್ತು ಸರ್, ಅದೇ ಗೆದ್ದೆ ತೋರಿಸ್ಬಿಟ್ಟ ಸರ್. ಜನಗಳು ಏನ್ ಹೇಳ್ತಾರೆ, ತುಂಬಾ ಖುಷಿ ಪಡ್ತಾರ ಸರ್. ಸರ್ ಅಷ್ಟು ನಮ್ಮ ಊರು, ನಮ್ಮ ಇಲ್ಲಿ ಸರ್ಕಲ್ ಇಲ್ಲೇ ಇರೋದು, ಊರೊಳಗಡೆ ನಮ್ಗೆ ಸರಿಯಾಗಿ ಇದೆ ಗೊತ್ತಿಲ್ಲ ಸರ್. ಸರ್ 50 ದಿನದಲ್ಲಿ ಬಿಗ್ ಬಾಸ್ ಇತಿಹಾಸದಲ್ಲೇ 50 ದಿನ ಬಿಗ್ ಬಾಸ್ ವಿನ್ನರ್ ಅಂತ ಫಿಕ್ಸ್ ಆಗಿರೋದೇ ಗಿಲ್ಲಿ. ಬೇರೆ ಯಾರೂ ಫಿಕ್ಸ್ ಆಗಿಲ್ಲ, ಮತ್ತು ವಿನ್ನರ್ ಅಂತ ಯಾರೂ ಹೇಳಿಲ್ಲ. ನೀವೇ ನೋಡಿದರೆ ಮತ್ತು ನಾವು ನೋಡಿದ್ದೀವಿ. ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಓಟು ಮತ್ತು ಜನಪ್ರಿಯ ಮತ್ತು ಎಲ್ಲ ಅಭಿಮಾನಿಗಳ ಹೆಚ್ಚು ಹೊಂದಿರುವಂಥ ಒಂದು ಕಂಟೆಸ್ಟೆಂಟ್ ಅಂದರೆ ಗಿಲ್ಲಿ ಒಬ್ಬನೇ. ಮತ್ತು 6 ಮತ್ತು 7 ಜನ ಗಿಲ್ಲಿ ಅವರ ಭಾವಚಿತ್ರ ಮತ್ತು ಟ್ಯಾಟೂನ ಹಾಕ್ಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲಿ ಯಾರು ಕೂಡ ಆ ಥರ ಯಾರು ಮಾಡಿಲ್ಲ. ನಿನ್ನೆ ಬಿಗ್ ಬಾಸ್ ಯಾವುದೂ ಬರಲಿಲ್ಲ ಅಣ್ಣ, ಇತಿಹಾಸದಲ್ಲೇ ಬರಲಿಲ್ಲ. ಈ ಮಾಮೂಲಿ ಈಗ ಸೀಸನ್ 11 ಸೀಸನ್ 10 ಯಾವುದಕ್ಕೂ ಬರಲಿಲ್ಲ ಅಣ್ಣ. ಗಿಲ್ಲಿ ನಟ ಈ ಅಣ್ಣಂಗೋಸ್ಕರ ಬಂದಿರೋದು, ಜನ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅಣ್ಣ ಈ ಅಣ್ಣ ಗೆದ್ದಿರೋದು ಅಂದ್ರೆ.